ವೇದ ಮೊದಲಾಗಿ ಪಮಲ ಮೋಕ್ಷಾಧಿಕಾರಿಗಳಾದ ಜೀವರ ಸಾಧನಗಳ ಪರೋಕ್ಷ ನಂತರ ಲಿಂಗಭಂಗವನು ಸಾಧುಗಳು ಚಿತ್ತೈಪುತೆನ್ನಪರಾಧಗಳ ನೋಡದಲೆ ಚಕ್ರಗದಾಧರನು ಪೇಳಿಸಿದ ತೆರದಂದದಲ್ಲಿ ಪೇಳುವೆನು. ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈ ಕಾರಣಂ ಅನಾದ್ಯಂತ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಕಲ್ಪಸಾಧನಾ ಸಂಧಿ ಪದ್ಯ 2. ವೇದ ಮೊದಲಾಗಿ ಪಮಲ ಮೋಕ್ಷಾಧಿಕಾರಿಗಳಾದ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಬ್ರಹ್ಮಾದಿ ಜೀವರ ಸಾಧನ ಅಪರೋಕ್ಷ ವಿಚಾರಗಳನ್ನು ತಿಳಿಸುತ್ತಾರೆ. ರುಜುಗ ಶ್ರೇಷ್ಠರು ಶತಾನಂದರು ಆದ ಚತುರ್ಮುಖ ಬ್ರಹ್ಮದೇವರಿಗೆ ವೇದ ಎಂಬ ನಾಮ. ಬ್ರಹ್ಮದೇವರು ಆದಿಯಾಗಿ ತೃಣಾಂತ ಸಾತ್ವಿಕ ಜೀವರು ಶುದ್ಧವಾದ ಸ್ವರೂಪತಃ ಸ್ವಭಾವವುಳ್ಳವರು. ಆ ಜೀವಗಣಗಳೆಲ್ಲವೂ ಮುಮುಕ್ಷುಗಳು, ಅಂದರೆ ಮೋಕ್ಷಾಧಿಕಾರಿಗಳಾದ ಮುಕ್ತಿಯೋಗ್ಯ ಚೇತನರು. ಅಮಲ ಎಂದರೆ ಸ್ವರೂಪತಃ ಸಾತ್ವಿಕರು ಎಂದರ್ಥ. ಆ ಪ್ರಾಕೃತ ಸಾತ್ವಿಕ ಗುಣದಿಂದ ಅವರ ಸ್ವರೂಪಗತ ಸ್ವಭಾವವು ತಾರತಮ್ಯಾನುಸಾರ ಯುಕ್ತವಾಗಿರುವುದು. ಅಂತಹ ಮೋಕ್ಷಾಧಿಕಾರಿಗಳು ಅಪರೋಕ್ಷ ಜ್ಞಾನಕ್ಕಾಗಿ ಸಾಧನಗಳನ್ನು ಮಾಡುತ್ತಿರುವರು. ಸತ್ಸಾಧನಾ ಪೂರ್ವಕವಾದ ಭಗವತ ಪರೋಕ್ಷವನ್ನು ಹೊಂದುವರು. ಬಿಂಬ ಪರೋಕ್ಷ ರೂಪ ಅಪರೋಕ್ಷ ನಂತರ ಸಾಧನೆಗಳನ್ನು ಮಾಡುತ್ತಾ ಅವಶಿಷ್ಟ ರೂಪವಾದ ಪ್ರಾರಬ್ಧ ಕರ್ಮವನ್ನು ಭೋಗಿಸುತ್ತಾ ಲಿಂಗಭಂಗ ನಂತರ ಮೋಕ್ಷವನ್ನು ಹೊಂದುವರು. ಆಗ ಅವರಿಗೆ ಸ್ವಸ್ವರೂಪಗತ ಆನಂದದ ಅಭಿವ್ಯಕ್ತಿ ಎಂಬ ಮುಕ್ತಾನಂದವು ಭಗವತ್ ಪ್ರಸಾದದಿಂದ ಉಂಟಾಗುವುದು. ಈ ರೀತಿಯಲ್ಲಿ ಈ ಸಂಧಿಯಲ್ಲಿನ ವಿಷಯವು ಅಪರೋಕ್ಷ ತಾರತಮ್ಯ, ಬ್ರಹ್ಮಾದಿ ಸಮಸ್ತ ಜೀವರ ಕಲ್ಪ ಸಾಧನಗಳೆಷ್ಟು, ಅವರವರ ಸಾಧನಾ ಕ್ರಮಗಳೇನು, ಸಾಧನ ನಂತರ ಅಪರೋಕ್ಷ ಪ್ರಾಪ್ತಿ, ತದನಂತರ ಕರ್ಮ ವಿಮೋಚನಾ ದ್ವಾರ ಮೋಕ್ಷ ಪ್ರಾಪ್ತಿ, ಈ ಪ್ರಮುಖ ರಹಸ್ಯ ತತ್ವಗಳನ್ನು ನನ್ನ ಅಂತರ್ಯಾಮಿಯಾದ ಚಕ್ರಗದಾಧರನಾದ ಶ್ರೀಹರಿಯ ನನ್ನ ಅಂತಸ್ಥನಾಗಿ ನಿಂತು ಪ್ರೇರಿಸಿದಂತೆ ನನಗೆ ತಿಳಿದಷ್ಟನ್ನು ತಿಳಿಸುತ್ತಿರುವೆನು. ಕಾರಣಾಂತರಗಳಿಂದ ಇಲ್ಲಿನ ಲೋಪದೋಷಗಳ ರೂಪದಲ್ಲಿರುವ ನ್ಯೂನತೆಗಳನ್ನು ಪರಿಗಣಿಸದೆ ಸುಜ್ಞಾನಿಗಳಾದವರು ನಿರ್ಮತ್ಸರ ಭಾವದಿಂದ ಚಿತ್ರವಿಟ್ಟು ಆಲಿಸಬೇಕೆಂದು ಪ್ರಾರ್ಥಿಸುತ್ತಾರೆ. ಸ್ವಾಹಾಕಾರ ಖಂಡನ ಪೂರ್ವಕ ಅತ್ಯಂತ ವಿನಯ ಭಾವದಿಂದ ಎಂದು ಹೇಳಿದ್ದಾರೆ ಶ್ರೀ ಜಗನ್ನಾಥದಾಸಾರ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.